ಗುರುಜಿ, ಪ್ರಮುಖವಾಗಿ ರಕ್ತಬೀಜಾಸುರನ ಸಂಹಾರದ ಸಂದರ್ಭದಲ್ಲಿ ಆಕೆ ತಾಮಸ ಗುಣವನ್ನು ಹೊಂದುತ್ತಾಳೆ ಅಂತ ಹೇಳ್ತಾರೆ. ಸೊ ತಾಮಸ ಗುಣ ನಿಗ್ರಹಕ್ಕೆ ಈ ದಿನ ಯಾವ ರೀತಿ ಪ್ರಶಸ್ತ ಅಂತೀರಾ? ಸಾಧಾರಣವಾಗಿ ಈ ಅಷ್ಟಮಿ ತಿಥಿಯಲ್ಲಿ ಪೂಜೆಯನ್ನು ಮಾಡುವವರಿಗೆ ಅಥವಾ ದುರ್ಗಾ ಆರಾಧನೆಯನ್ನು ಮಾಡುವವರಿಗೆ ಅಥವಾ ಇವತ್ತಿನ ದಿವಸ ಅಷ್ಟಮಿ ತಿಥಿಯ ದಿವಸ ದುರ್ಗಾ ಹೋಮವನ್ನು ಮಾಡುವವರಿಗೆ ಅಥವಾ ದುರ್ಗಾ ಜಪಾದಿಗಳನ್ನು ಮಾಡುವವರಿಗೆ ಅಥವಾ ಈ ಸಪ್ತಶತಿ ಪಾರಾಯಣವನ್ನು ಮಾಡೋದರಿಂದ ಅಥವಾ ಪಲ್ಲವ ಪಾರಾಯಣ ಅಂತ ಮತ್ತೊಂದು ಬರುತ್ತೆ ದೇವಿ ಪಾರಾಯಣದಲ್ಲಿ, ಚಂಡಿಕಾ ಪಾರಾಯಣದಲ್ಲಿ. ಅಂದರೆ ಆ ವಿಶೇಷವಾದಂಥ ಒಂದು ಮಂತ್ರವನ್ನು ಹಚ್ಚಿ ಮಾಡುವಂತಹದ್ದು. ಅಲ್ಲಿ ತ್ರ್ಯಂಬಕ ಮಂತ್ರದಿಂದ ಆಗ್ಬೋದು ಅಥವಾ ದುರ್ಗಾ ಮಂತ್ರದಿಂದನೇ ಆಗ್ಬೋದು. ಅದನ್ನು ಯಾವುದೇ ಮಾಡಿದರೂ ಸಹಿತವಾಗಿ ನಿಗ್ರಹ ಸ್ವರೂಪದಲ್ಲಿರ್ತದೆ. ಅಂದ್ರೇನು, ಮತ್ತೊಬ್ಬವನ್ನು ಹತ್ತಿಕ್ಕುವ ಸ್ವರೂಪದಲ್ಲಿರ್ತದೆ, ಅವರಿಗೆ ಭಯಂಕರವಾಗಿರ್ತದೆ. ಕೆಲವೀಗ ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತವಾಗಿ ಶತ್ರುಗಳು ಇದ್ದೇ ಇರ್ತಾರೆ. ಅದು ಯಾವುದೋ ಅಂದರೆ ಅಸೂಯೆ ಹೇಳುವಂತಹ ಶತ್ರುಗಳು. ಇಲ್ಲಿ ಕಾಮಕ್ರೋಧಾದಿ ಷಡ್ವೈರಿಗಳು ಬೇರೆ, ಅದರ ಜೊತೆಯಲ್ಲಿ ಅಸೂಯೆ ಹೇಳುವಂಥ ಸೇರಿಕೊಂಡು ಶತ್ರುತನದಿಂದ ಇರ್ತದೆ. ಅಂಥದ್ದೆಲ್ಲವನ್ನೂ ನಿಗ್ರಹ ಮಾಡುವಂತಹ ಶಕ್ತಿ ಈ ದುರ್ಗಿಯಲ್ಲಿರ್ತದೆ. ಅದನ್ನು ದುರ್ಗಾ ಆರಾಧನೆ ಬಹಳ ವಿಶೇಷವಾಗಿದೆ. ಅದು ಅಷ್ಟಮಿ ತಿಥಿಯಂದು. ಈ ದುರ್ಗೆಯ ಸ್ವರೂಪದ ಬಗ್ಗೆ ಪೌರಾಣಿಕ ಹಿನ್ನೆಲೆಯಲ್ಲಿ ಮಾತನಾಡೋದಾದರೆ? ಖಂಡಿತವಾಗಿ. ಈಗ ದುರ್ಗಾ ಸ್ವರೂಪವನ್ನು ನಾವು ಪೌರಾಣಿಕ ಹಿನ್ನೆಲೆಯಲ್ಲಿ ಮಾತನಾಡೋದಿದ್ರೆ, ಈಗ ಪಾರ್ವತಿಯ ಸ್ವರೂಪವನ್ನು, ಪಾರ್ವತಿ ಶಿವನ ಅರ್ಧಾಂಗಿ, ಅರ್ಧನಾರೀಶ್ವರ, ಅರ್ಧಾಂಗಿ, ಪಾರ್ವತಿಯನ್ನು ಕೂಡಿಸ್ಕೊಂಡಿರುವಂಥವನು. ಅವನನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ, ಅವಳನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದುರ್ಗಾ ಸ್ವರೂಪವನ್ನು ಯಾಕೆ ಕೊಟ್ಟರು ಅಂತಂದರೆ, ಈ ರಕ್ಕಸರ ನಿರ್ಮೂಲನಕ್ಕೆ ಇವಳೇ ಸಮರ್ಥಳು ಹೇಳುವಂತಹ ಸಂದರ್ಭದಲ್ಲಿ ಅವಳನ್ನ ದುರ್ಗಾ ಸ್ವರೂಪದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅಂದರೆ ಭಯಂಕರ ಸ್ವರೂಪದಲ್ಲಿ ವರ್ಣನೆಯನ್ನು ಮಾಡೋದ್ರಿಂದ ಅಥವಾ ಕೂಗಿ ಅವಳನ್ನು ಕರೆಯೋದ್ರಿಂದ ಆ ತಾಯಿಯ ಸ್ವರೂಪವನ್ನು ಭಯಂಕರವಾಗಿ ವರ್ಣನೆಯನ್ನು ಮಾಡೋದ್ರಿಂದ, ಭಯಂಕರ ಶಬ್ದಕ್ಕೆ ಅರ್ಥ ಈಗ ಮಾತ್ರ ಹೇಳಿದೆ ನಾನು, ಪ್ರತಿ ಭಯವನ್ನು ಹುಟ್ಟಿಸುವ ಹಾಗಿರ್ತದೆ. ಅಂದರೆ ರವತೀತಿ ಅಂದರೆ ಜೋರಾಗಿ ಕೂಗಿ ಇದು ಮಾಡೋದ್ರಿಂದ, ಆ ರೀತಿಯ ಸ್ವರೂಪದಿಂದ ಕರೆಯೋದ್ರಿಂದ ಅವಳ ಸ್ವರೂಪವೂ ಸಹಿತವಾಗಿ ಇವರು ಯಾರು ದೇವತೆಗಳೆಲ್ಲ ಇದಾದಾಗ ಅವಳ ಶರೀರವೂ ದಪ್ಪವಾಗ್ತದೆ, ಎತ್ತರವಾಗ್ತದೆ, ಭಯಂಕರವಾಗಿ ಆಗ್ತದೆ. ಅಥವಾ ಈಗ ಮಾತ್ರ ಹೇಳಿದೆ 1000 ಕೈಗಳು ಬರ್ತದೆ. ಈ ರೀತಿಯಲ್ಲಿ ಆ ರೀತಿಯಲ್ಲಿ ಆಗಿರುವಂಥದ್ದು ದುರ್ಗಾ ಸ್ವರೂಪವಾಗಿರ್ತದೆ. ಅಂತಹ ದುರ್ಗಿಯ ಆರಾಧನೆ ಆಗಿರಬೇಕು. ಅದಕ್ಕೆ ತಾಮಸ ಸ್ವರೂಪವನ್ನು ಹೊಂತಾಳೆ ಆಗುವಂಥದ್ದು. ಗುರುಜಿ, ಸುಹಾಸಿನಿಯರ ಪೂಜೆ ಅಂದರೆ ಕುಮಾರಿಯರ ಪೂಜೆಯನ್ನು ನಡೆಸಲಾಗುತ್ತೆ ಅಂತ. ಸುಮಾರು ಎಷ್ಟು ಕುಮಾರಿಯರಿಗೆ ಪೂಜೆಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ? ನೋಡಿ, ಈಗ ಕುಮಾರಿ ಪೂಜೆ ಇತ್ಯಾದಿಗಳಲ್ಲಿ ಅಲ್ಲಿ ಹೇಳಿರೋದು ಏನು ಅಂತಂದರೆ, 9 ದಿವಸದವರೆಗೆ 9 ಕುಮಾರಿಯರು, ದಿವಸವೂ 9 ಕುಮಾರಿಯರ ಪೂಜೆ ಮಾಡ್ಬೋದು. ಅಥವಾ ಈ ಅಷ್ಟಮಿ ದಿವಸ 8 ಜನ ಕುಮಾರಿಯರ ಪೂಜೆಯನ್ನು ಮಾಡ್ಬೋದು. ಅಥವಾ 8 ಜನ ಸುವಾಸಿನಿಯರು ಕೊಡ್ಬೋದು. ಅಥವಾ ಸಾಕಷ್ಟು ಜನ ಈ ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ, ಅಂಥವ್ರಿಗೆಲ್ಲರಿಗೂ ಸಹಿತವಾಗಿ ಪೂಜೆ ಮಾಡ್ಬೋದು. ಅಂದರೆ ಈಗ ಕುಮಾರಿಯರು ಹೇಳುವ ಎಲ್ಲ ಏನು ಹುಡುಗರು ಇರ್ತಾರೋ ಅವರಿಗೆಲ್ಲರಿಗೂ ಸಹಿತವಾಗಿ ಪೂಜೆ ಮಾಡ್ಬೋದು. ಈಗ ಏನಾಗಿದೆ ಅಂತಂದರೆ, ಕುಮಾರಿಯರಿಗೆ ಅಂತಂದರೆ ಒಂದು ವಿಶೇಷತೆ ಇದೆ ಅಲ್ಲಿ. ಮೊದಲನ ಕಾಲದಲ್ಲಿ ಏನು ಅಂತಂದರೆ, ಇದನ್ನು ಯಾವುದನ್ನು ಕೂದಲನ್ನು ಕತ್ತರಿಸೋದಿಲ್ಲಾಗಿತ್ತು. ಆ ಕತ್ತರಿಸದೇ ಹೋದಂತಹ ಕುಮಾರಿ ಆಗಿರಬೇಕು. ಆ ನಂತರದಲ್ಲಿ ಜಡೆಯನ್ನು ಹಣದಿರಬೇಕು, ಅಥವಾ ತಲೆಗೆ ಹೂವನ್ನು ಮುಡಿದಿರಬೇಕು, ಸುಂದರವಾದ ಆಕೃತಿ ಆಗಿರಬೇಕು. ಅಂದರೆ ಶರೀರದಲ್ಲಿ ಅಂಗ ಊನ ಆಗಿರಬಾರ್ದು, ಯಾವುದೇ ಅಂಗಕ್ಕೂ ಪೆಟ್ಟು ಬಿದ್ದಿರಬಾರ್ದು. ಅಂತಹ ಕುಮಾರಿಯರನ್ನ ಕೂಟಿಸಿ ಪೂಜೆ ಮಾಡಬೇಕು ಹೇಳಿದೆ. ಸುವಾಸನೆಯನ್ನು ಕೊಡುವಾಗಲೂ ಹಾಗೆ ಇದೆ. ಆದರೆ ಈಗ ಅನಿವಾರ್ಯ, ಕೆಲವಷ್ಟು ಏನಾಗುತ್ತೆ, ಕುಮಾರಿ ಸ್ವರೂಪದಲ್ಲಿ ನೋಡಬೇಕು ಬಿಟ್ಟರೆ ಆ ಆಕೃತಿಯನ್ನು ನಾವು ನೋಡಲಿಕ್ಕಾಗೋದಿಲ್ಲ. ಆದ್ದರಿಂದ ಕುಮಾರಿ ಸ್ವರೂಪದಲ್ಲಿ ಬರುವವರು ಯಾರಿರ್ತಾರೋ ಅಂಥವ್ರು ಎಲ್ಲರಿಗೂ ಸಹಿತವಾಗಿ ಪೂಜೆ ಮಾಡ್ಬೋದು. ಅದು 108 ಮಾಡ್ಬೋದು, 1008 ಮಾಡ್ಬೋದು. ಆದರೆ ಇಲ್ಲಿ ಅಷ್ಟಮಿ ದಿವಸ 8 ವಿಶೇಷತೆ ಇದೆ. 8 ಅಂತಾರು ಮಾಡಬೇಕು. 8 ಕುಮಾರಿಯರಿಗೆ, 8 ಸುವಾಸನಿಗೆ ಪೂಜೆ ಮಾಡಬೇಕಾಗುತ್ತೆ. ಗುರುಜಿ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನವರಾತ್ರಿಯ ಸಂದರ್ಭದಲ್ಲಿ ಬಾಗಿನಕ್ಕೆ ಕೂಡ ಬಹಳ ವಿಶೇಷತೆ ಇದೆ. ಎಲ್ಲ ಪುಷ್ಪಗಳಿಗಿಂತಲೂ ಸೇವಂತಿಕಾ ಪುಷ್ಪ ಅಂದರೆ ದೇವಿಗೆ ತುಂಬ ಪ್ರೀತಿಯಂತೆ. ಅದನ್ನು ಸೇವಂತಿಕಾ, ಬಕುಲ, ಚಂಪಕ, ಪಾಟ, ಲಾಬ್ಜೈಹಿ ಈ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ.